ಗಂಗಾ ನದಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮುಗಿಸ್ಕೊಂಡು ಈಗ ಅಯೋಧ್ಯ ಶ್ರೀರಾಮನ ದರ್ಶನಕ್ಕೆ ನಾನು ನನ್ನ ಬಾಮೈದ ಅಮರೇಶ್ವರ್ ವರ್ಮಾ, ನನ್ನ ತಮ್ಮ ದೇವರಾಜ್ ಮೂವರು ಹೊರಟಿದ್ದೇವೆ. ಇಲ್ಲಿ ನೋಡಿ ಎಷ್ಟು ಕುಂಭಮೇಳದಲ್ಲಿ ಇಷ್ಟೊಂದು ಜನಸಾಗರ ಮಧ್ಯದಲ್ಲಿ ನಾವು ಇವತ್ತು ಕುಂಭಮೇಳದಲ್ಲಿ ಗಂಗಾ ಸ್ನಾನವನ್ನು ಮುಗಿಸಿ ಅಯೋಧ್ಯ ಶ್ರೀರಾಮನ ದರ್ಶನಕ್ಕೆ ಹೊರಟಿದ್ದೇವೆ. ನಮ್ಮ ಸನಾತನ ಧರ್ಮದ ಬಗ್ಗೆ, ನಮ್ಮ ಸನಾತನ ಧರ್ಮಕ್ಕೋಸ್ಕರ ಯಾರೆಲ್ಲ ಹೋರಾಟವನ್ನು, ಯಾರೆಲ್ಲ ಧರ್ಮ ರಕ್ಷಣೆಗಾಗಿ ತಮ್ಮ ನಿಸ್ವಾರ್ಥವಾದ ಸೇವೆಯನ್ನು ಮಾಡ್ತಿದ್ದಾರೆ ಅಂತ ಅವ್ರನ್ನ ನೆನೆಸಿಕೊಂಡು ಅವರಿಗೆ ಭಗವಂತ ಆಯುರಾರೋಗ್ಯ, ಒಳ್ಳೆಯ ಶಕ್ತಿ, ಧೈರ್ಯ, ಸಾಮರ್ಥ್ಯವನ್ನು ಕೊಡಲಿ ಎಂದು ನಾವು ಗಂಗಾದಲ್ಲಿ 3 ಸತಿ ಮುಳುಗಿದ್ದೇವೆ. ಇಡೀ ಸನಾತನ ಧರ್ಮಕ್ಕೋಸ್ಕರ ಯಾರೆಲ್ಲ ಓಡಾಡ್ತಾ ಇದ್ದಾರೆ ಹೋರಾಟಗಾರರಿಗೆ ಒಳ್ಳೆ ಬಲ ತುಂಬಲಿ ಅಂದ್ಬಿಟ್ಟು ಅವ್ರನ್ನ ನೆನೆಸ್ಕೊಂಡು ಪ್ರಾರ್ಥಿಸ್ಕೊಳ್ಳಲಾಯಿತು. ಅದೇ ರೀತಿ ನಮ್ಮ ಏನು ಯೋಧರಿದ್ದಾರೆ, ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ ರೈತರು ಮತ್ತು ಯೋಧರನ್ನ ಅವರು ನೆನೆಸ್ಕೊಂಡು ಆ ಸ್ಥಾನದಲ್ಲಿ ಎರಡನೇ ಒಂದು ಸ್ಥಾನವನ್ನು ನಾವು ಎರಡನೇ ಸರಿ ಮುಳುಗೋ ಟೈಮಲ್ಲಿ ಅವರು ನೆನೆಸ್ಕೊಂಡು ನಾವು ಆ ಸ್ಥಾನವನ್ನು ಮಾಡಲಾಯಿತು. ಮೂರನೇದಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರನ್ನು ಇನ್ನೂ ಈ ದೇಶವನ್ನು ಅಭಿವೃದ್ಧಿಪಡಿಸಲು ಆ ಭಗವಂತ ಇನ್ನೂ ಶಕ್ತಿ ಕೊಡಲಿ ಅವರಿಗೆ. ಆ 100 ವರ್ಷ ಅವರು ಇನ್ನೂ ಚೆನ್ನಾಗಿ ಬಾಳಲಿ. ಅದೇ ರೀತಿ ಇಲ್ಲಿ ವ್ಯವಸ್ಥೆ ಮಾಡಿದಂಥ ಈ ಮಹಾಕುಂಭಮೇಳ ಸಂತರಿಗೆ ಮತ್ತು ನಾಗ ಸಾಧುಗಳಿಗೆ ಇವ್ರನ್ನೆಲ್ಲ ನೆನೆಸ್ಕೊಂಡು ಅವ್ರಿಗೆಲ್ಲ ಇನ್ನೂ ಭಗವಂತ ಶಕ್ತಿ ತುಂಬಲಿ. ಮುಖ್ಯವಾಗಿ ಯೋಗಿ ಆದಿತ್ಯನಾಥ್ ಅವರ ಈ ಮುಖ್ಯಮಂತ್ರಿಗಳಾದ UP ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ರವರಿಗೆ ಆ ಭಗವಂತ ಇನ್ನೂ ಒಂದಷ್ಟು ಬಲ ತುಂಬಲಿ ಅಂತ ನಾವೆಲ್ಲ ಪ್ರಾರ್ಥಿಸ್ಕೊಂಡು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಲಾಯಿತು. ಅದೇ ರೀತಿ ನನ್ನ ಕುಟುಂಬದ ಎಲ್ಲ ಸದಸ್ಯರು, ನನ್ನ ಕುಟುಂಬ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ, ಈಶ್ವರನ ಪರಮೇಶ್ವರನ ಕಟಾಕ್ಷವನ್ನು ನಮಗೆಲ್ಲೂ ಬಯಸಲಿ ಅಂದ್ಬಿಟ್ಟು ನಾವು ಪ್ರಾರ್ಥಿಸ್ಕೊಂಡು ಈ ದರ್ಶನ ಮುಗಿಸ್ಕೊಂಡು ತಿರುಗಿ ಅಯೋಧ್ಯೆಗೆ ಹೊರಟಿದ್ದೀವಿ. ಅದೇ ರೀತಿ ಎಲ್ಲರೂ ದಯವಿಟ್ಟು ಇನ್ನೂ ಸಮಯ ಕಾಲಾವಕಾಶ ಇದೆ, ಬಂದು ಈ ಒಂದು ಯಾತ್ರೆಯನ್ನು ನೀವು ಕೂಡ ಆಸ್ವಾದಿಸಿ ಈ ಪುಣ್ಯವನ್ನು ಕಟ್ಕೊಳ್ಳಿ, ಬಂದು ಈ ಒಂದು ಸ್ನಾನವನ್ನು ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೇನೆ. ಎಲ್ಲ ಎಷ್ಟು ಕೋಟಿ ಜನ ಬಂದರೂ ಎಲ್ಲ ವ್ಯವಸ್ಥಿತವಾಗಿದೆ. ಅಲ್ಲಲ್ಲಿ ದಾನ ಧರ್ಮ, ಊಟದ ವ್ಯವಸ್ಥೆ ಎಲ್ಲ ಕೂಡ ಫ್ರೀಯಾಗೆಲ್ಲ ವಿತರಣೆ ಮಾಡ್ತಿದ್ದಾರೆ. ನಿಮಗೆ ಯಾವುದೇ ರೀತಿ ಇಲ್ಲಿ ಸಮಸ್ಯೆ ಇಲ್ಲ, ಮಲಗೋಕ್ಕೆಲ್ಲ ವ್ಯವಸ್ಥೆ ಇದೆ. ದಯವಿಟ್ಟು ಬನ್ನಿ, ಏನು ತೊಂದರೆ ಇಲ್ಲ. ದಯವಿಟ್ಟು ಬಂದು ಈ ಒಂದು ಪುಣ್ಯಕ್ಷೇತ್ರವನ್ನು ಎಲ್ಲರೂ ಕೂಡ ಆ ಒಂದು ಪುಣ್ಯವನ್ನು ಕಟ್ಕೊಳ್ಳಿ ಈ ಒಂದು ಜನ್ಮದಲ್ಲಿ ಅಂತ ನಾನು ಈ ಮುಖಾಂತರ ನಮ್ಮ ಹಿಂದೂ ಬಾಂಧವರಿಗೆ ತಿಳಿಸುತ್ತಿದ್ದೇನೆ. ಶಂಭೋ ಶಂಕರ ಹರ ಹರ ಮಹಾದೇವ, ಶಂಭೋ ಶಂಕರ ಹರ ಹರ ಮಹಾದೇವ, ಶಂಭೋ ಶಂಕರ. प्रलय